ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಸೇರ್ತಾರೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಸೇರ್ತಾರೆ. ನನಗೆ ಆಸಕ್ತಿ ನನ್ನ ಮನಸ್ಸಲ್ಲಿತ್ತು, ಬಂಗಾರಪ್ಪನವ್ರು ಬಿಟ್ಟ ಮೇಲೆ ಇಬ್ಬರು ಮಕ್ಕಳು ನಮ್ಮ ಜೊತೆಯಲ್ಲಿ ಇಲ್ದಿರಾಯ್ತಲ್ಲ, ಈ ಜಾಗ ತುಂಬಿಸೋದಕ್ಕೆ ಯಾರೂ ಬರಲಿಲ್ವಲ್ಲ ಅಂತ ಮನಸ್ಸಲ್ಲೇ ಕೊರಗಿತ್ತು. ನಾನು ಯಾವ ರೀತಿ ಅವರಿಗೆ ಸಹಾಯ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ನಾನೇ ವಾಲಂಟಿಯರಾಗಿ ನಾನು ಮಧು ಬಂಗಾರಪ್ಪನವ್ರ ಬಗ್ಗೆ ಅವ್ರಿಗೆ ಆಶೀರ್ವಾದ ಮಾಡಬೇಕಿತ್ತು, ಅವರ ತಂದೆಯವರು ನಮ್ಗೆ ಮಾಡಿದ ವಿಷಯಗಳನ್ನು ಹೇಳಬೇಕು ಅಂತ ಖುದ್ದು ನಾನೇ ಕೇಳಿ ಭಾಷಣ ಮಾಡಿದೆ ಇವ್ರ ಬಗ್ಗೆ. ಇವರು ಇವತ್ತು ಭವಿಷ್ಯದಲ್ಲಿ ಆ ಸ್ಥಾನವನ್ನು ಅಲಂಕರಿಸಲಿ, ಶೋಷಿತ ವರ್ಗಗಳಿಗೆ ಕಣ್ಮಣಿಯಾಗಿ ಅವರ ಬಂಗಾರದ ಮನುಷ್ಯನೇ ಅಂತ ಹೇಳಬೇಕು. ಬಡವರ ಬಂಗಾರ, ಅವರು ಬಡವರ ಬಂಗಾರ. ಬಹುತೇಕ ನೇರವಾಗಿ ಮಾತಾಡ್ತಾಯಿದ್ರು, ಒಂದೊಂದು ಸಾರಿ ಕೋಪನೂ ಮಾಡ್ಕೊತಾ ಇದ್ರು, ಮತ್ತೆ ವಾಪಸ್ ಕರೆದು ಮಾತಾಡ್ತಾಯಿದ್ರು. ಏನಾದರೂ ಹೆಚ್ಚು ವಿಷಯಗಳು ಹೇಳಿದರೆ ಕೋಪ ಮಾಡ್ಕೊತಾಯಿದ್ರು, ಮತ್ತೆ ಆಮೇಲೆ ಕರೆಸಿ ಮಾತಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ತಾಯಿದ್ರು. ಅವರ ವಿಷಯದಲ್ಲಿ ಸಾಕಷ್ಟು ಇದೆ, ಸಮಯ ಜಾಸ್ತಿ ಆಗಿದೆ. ಒಂದನ್ನು ಮಧು ಬಂಗಾರಪ್ಪವ್ರು ಗುರುತು ಮಾಡಿಕೊಳ್ಬೇಕು, ತಂದೆಯವರು ಯಾವ ರೀತಿ ಶೋಷಿತ ವರ್ಗಗಳಿಗೆ, ಬಡವರಿಗೆ, ಗೋಪಾಲಕೃಷ್ಣ ಅವರೆಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಅದನ್ನು ಮತ್ತೆ ನಾನು ರಿಪೀಟ್ ಮಾಡೋದು, ಕರೆಂಟ್ ವಿಷಯ ಆಗಲಿ, ರೈತರಿಗೆ ಸಹಾಯ ಮಾಡೋದಾಗಲಿ, ಬಡವರಿಗೆ ಸಹಾಯ ಮಾಡೋದಾಗಲಿ, ಯೋಜನೆಗಳು, ಆಶ್ರಯ, ಆರಾಧನಾ, ಈ ಎಲೆಕ್ಟ್ರಿಸಿಟಿ ಅಂತೂ ಬದುಕಿದ್ರು ರೈತರು. ಆ ಕಾಲದಲ್ಲಿ, ಅಂಥ ಕಾಲದಲ್ಲಿ, ಕಟ್ಟ ಕಾಲದಲ್ಲಿ ಆ ರೈತರು ಕಷ್ಟದಲ್ಲಿರೋ ಕಾಲದಲ್ಲಿ ಮಾಡಿದ್ದಂತೂ ಮರೆಯಲಾಗದಂಥದ್ದು. ಇಂಥವು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನನ್ನಂಥವರು ಸಾಕಷ್ಟು ಜನ ತಯಾರು ಮಾಡಿದ್ದಾರೆ. ರಾಜಕೀಯವಾಗಿ ಕೂಡ ಅವರು ಮನಸ್ಸು ಮಾಡಿದರೆ ಏನೆಲ್ಲ ಬೇಕಾದರೂ ಮಾಡ್ಬೋದು. ರಾಜೀವ್ ಗಾಂಧಿ ಹತ್ರ ನಿಕಟವಾದ ಸಂಪರ್ಕ ಇತ್ತು ಅವರಿಗೆ, ಅಪಾರವಾದ ಪ್ರೀತಿಯಿಂದ ನೋಡ್ತಾಯಿದ್ರು. ನಿಮ್ಗೆ ಗೊತ್ತಿದೆ, ಕೆಲವು ನಾಯಕರಿಗೆ ಗೊತ್ತಿದೆ ಯಾವ ರೀತಿ ರಾಜೀವ್ ಗಾಂಧಿಯವರು ಅವ್ರನ್ನ ಪ್ರೀತಿಸ್ತಾ ಇದ್ದರು ಅಂತ. ಅವರು ಕೂಡ ಸ್ವರ್ಗಸ್ಥರಾಗಿದ್ದಾರೆ. ಅವರಿಗೆ ಒಂದು ಆಕರ್ಷಣೆ ಇತ್ತು ಜನರನ್ನು. ಎಲ್ಲೇ ಹೋಗಲಿ, ಯಾವುದೇ ಭಾಷಣೆ ಮಾಡಲಿ, ಅವರು ಬರ್ತಾರೆ ಅಂದರೆ ಸಾಕು, ಜನ ತನ್ನಷ್ಟು ತಾನೇ ಸೇರ್ತಾಯಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಅವರ ಕೊಡುಗೆ ಇದೆ. ಅವರ ಕೊಡುಗೆ ಕೆಲವೇ ದಿನ ಅವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಲೋಕಸಭೆಗೆ 23 ಜನ ಕೆಲಸದ್ದು ಅವರೊಬ್ಬರೇ ಮಾತ್ರ. ಇಲ್ಲಿವರೆಗೂ ಯಾರೂ ಆ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಅಂಥ ಮಹತ್ತರವಾದ ಕೆಲಸವನ್ನು ಮಾಡಿ ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ. ಅವರ ದಾರಿಯಲ್ಲಿ ನಡೆಯೋಣ. ಮಧು ಬಂಗಾರಪ್ಪನವ್ರಿಗೆ ಪ್ರಜ್ವಲವಾದಂಥ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇದೆ. ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರು. ಅವರ ಚಿಂತನೆ ನನಗೆ ತುಂಬ ಸಂತೋಷ. ಏನಂದರೆ, ಈ ಹಳ್ಳಿ ಶಾಲೆಗಳಲ್ಲಿ 4 ಜನ 5 ಜನ ಮಕ್ಕಳಿರ್ತಾರೆ, ಮೇಷ್ಟ್ರುಗಳು 5-6 ಜನ ಇರ್ತಾರೆ. ಅದನ್ನು ಬಹಳ ಚಿಂತನೆ ಮಾಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಚಿಂತನೆಯನ್ನು ಮಾಡಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸಲ್ಲಿ ಈ ಶಾಲೆಗಳನ್ನು ಕ್ರೋಢೀಕರಿಸಿ ಆ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಟ್ಟು ಅವನ್ನು ಕೂಡ ಒಂದು ಏನು ಕಾನ್ವೆಂಟ್ ಸ್ಕೂಲುಗಳಲ್ಲಿ ಓದ್ತಾರಲ್ಲ ಅದೇ ಮಟ್ಟಕ್ಕೆ ತರಬೇಕಂತ ಒಂದು ಚಿಂತನೆ ಮಾಡಿ ಸರ್ಕಾರದ ಅನುಮತಿಯನ್ನು ಪಡೆದಿದ್ದಾರೆ. ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಬೇಕಾಗಿದೆ. ಇದು ಯಾರೂ ಮಾಡಲಿಲ್ಲ. ಒಬ್ಬ ಶಿಕ್ಷಣ ಸಚಿವರಾಗಿ ಈ ರಾಜ್ಯದ ಕಟ್ಟಕಡೆಯ ಜನ, ರೈತ ಜೀವನ ಮಾಡೋರು, ಬಡ ಕುಟುಂಬದವರು, ಸಾಮಾನ್ಯ ಕೂಲಿ ಕಾರ್ಮಿಕರು, ಅವ್ರು ಯಾರೂ ಕೂಡ ಕಾನ್ವೆಂಟ್ಗೆ ಹೋಗೋಕ್ಕಾಗಲ್ಲ. ಲಕ್ಷಾಂತರ ರೂಪಾಯಿ ಕೊಡಬೇಕು. ಈಗ ಅವರ ಚಿಂತನೆಯನ್ನು ಮಾಡಿ ಅವರ ವಿಷನ್, ಅವರ ದೂರದೃಷ್ಟಿ, ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಕಾನ್ವೆಂಟ್ ಲೆವೆಲ್ಗೆ ತಂದು ಗ್ರಾಮಾಂತರದ ಪ್ರದೇಶದ ಮಕ್ಕಳು ಕೂಡ ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಪಡೆದು ಅವರು ಕೂಡ KS, IAS, IPS ಆಗಬೇಕು, ಡಾಕ್ಟರ್ಸ್, ಇಂಜಿನಿಯರ್ ಆಗಬೇಕು ಅಂತ ಒಂದು ದೂರದೃಷ್ಟಿಯನ್ನು ಮಾಡಿದರೆ ಅದಕ್ಕೆ ಇಡೀ ಕರ್ನಾಟಕ ಸರ್ಕಾರದಲ್ಲಿ ಒಂದು ವಿಶೇಷವಾದ ಕೆಲಸವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಇದು ತೀರಾ ಅವಶ್ಯಕತೆ ಇರೋದು. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು 100ಕ್ಕೆ 75 ಭಾಗ ಜನ ಕಾನ್ವೆಂಟಲ್ಲಿ ಹೋಗೋಕ್ಕಾಗಲ್ಲ. ಆ ಲೆವೆಲ್ ವಿದ್ಯಾಭ್ಯಾಸ ಕೊಡದಿದ್ದರೆ ತಾರತಮ್ಯ ಆಗ್ತದೆ. ಕಾನ್ವೆಂಟವರು ಓದ್ದವರಿಗೆಲ್ಲ ಅವಕಾಶಗಳು ಸಿಗ್ತಾನೆ, ಮತ್ತು ಹಳ್ಳಿಗಾಡಿನಲ್ಲಿ ಹೋದ ಮಕ್ಕಳಿಗೆ ಅವಕಾಶ ಸಿಕ್ಕಲ್ಲ.
ಆ ದೂರದೃಷ್ಟಿಯನ್ನು ಇಟ್ಕೊಂಡು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಕಾರ್ಯಕ್ರಮವನ್ನು ನೋಡಿದರೆ ಒಂದು ವೈಕುಂಠ ಇದ್ದಂಗಿದೆ. ಈ ಕಾರ್ಯಕ್ರಮ ಬಹುತೇಕ ಭಾರತ ದೇಶದಲ್ಲಿ ನಾನು ಸಾಕಷ್ಟು ಕಡೆ ನೋಡಿದ್ದೀನಿ. ತಾಯಿ ತಂದೆಗೆ ಅತಿ ಹೆಚ್ಚು ಗೌರವ ಕೊಟ್ಟು ದೇವರ ಸ್ಥಾನದಲ್ಲಿಟ್ಟಿರುವಂಥ ವ್ಯಕ್ತಿ ಅಂದರೆ ಭಾರತ ದೇಶದಲ್ಲಿ ನೀನೊಬ್ಬನೇ ಮಧು ಬಂಗಾರಪ್ಪ. ಜನ್ಮ ಕೊಟ್ಟ ತಾಯಿ ತಂದೆಗಿನ್ನ ಶ್ರೇಷ್ಠವಾದ್ದೇನೂ ಇಲ್ಲ. ಅವರೇ ಸರ್ವಸ್ವ ಅಂತ ಹೇಳಿಬಿಟ್ಟು ಇವತ್ತು ಸಾಕ್ಷತೆ ಮಾಡಿದ್ದಾರೆ, ತೋರಿಸಿದ್ದಾರೆ. ತನ್ನ ಹೃದಯ ಅಂತರಾಳದಲ್ಲಿ ತಾಯಿ ತಂದೆಗೆ ಎಷ್ಟು ಸ್ಥಾನ ಇದೆ ಅನ್ನೋದನ್ನು ಮಾದರಿಯಾಗಿ ತೋರಿಸಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆ ಸ್ಥಳ ವಿದ್ಯಾವಂತರು ಓದ್ಕೊಳ್ಳೋ ಜಾಗ, ಬಹಳ ಮುಖ್ಯವಾದಂಥ ಸ್ಥಳ ಕೂಡ ನಾನು ನೋಡಿದೆ. ಅತಿ ಪವಿತ್ರವಾದಂಥ ಸ್ಥಳವಾಗಿ ಅದನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಕೂಡ ಟೂರಿಸಂ ಸೆಂಟ್ರನ್ನು ಕೂಡ ಮಾಡಿಕೊಂಡಿದೆ. ಬಹಳ ಸಂತೋಷ ಆಗಿದೆ ಇವತ್ತು ನನಗೆ. ಅವರ ಸವಿನೆನಪು, ಅವರ ಜೊತೆಯಲ್ಲಿ ನಾನು ಇದ್ದಂಥ ಕಾಲದಲ್ಲಿ ಅವ್ರ ಬಗ್ಗೆ ಬಹಳ ಹೋರಾಟ ಮಾಡಿದ್ದೀನಿ. ಅವರನ್ನು ತೆಗಿಬೇಕಂದಾಗ ನಾನೇ ಲೀಡ್ ಮಾಡಿ 23 ಜನ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ನರಸಿಂಹರಾಯರ ಹತ್ರ. ನರಸಿಂಹರಾಯರು ಪ್ರಧಾನಮಂತ್ರಿ ಇದ್ದಾಗ ಇವರು ಫೋರ್ಸಾಗಿ ಬಡವ್ರ ಕೆಲಸ ಮಾಡ್ತಾಯಿದ್ರು, ರೈತರ ಕೆಲಸ ಮಾಡ್ತಿದ್ರೆ ಅದೊಂದು ತಯಾರಿ ಆಯಿತು ಗುಂಪು. ಆ ತಯಾರಿಗೆ ಅವಕಾಶ ಕೊಡದೆ ಬಹಳಷ್ಟು ಹೋರಾಟ ಮಾಡಿದ್ದೀನಿ. ಅದು ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ, ಅವ್ರಿಗೊಬ್ಬರಿಗೆ ಗೊತ್ತಿತ್ತು. ಎಲ್ಲ ಜೊತೆಯಲ್ಲಿ ಕರ್ಕೊಂಡೋಗಿ ನರಸಿಂಹರಾಯರು ತೆಲುಗು ಮಾತಾಡ್ತಿದ್ರು. తీసే కయలేదు, వాళ్ళు బడవల పరంగా ఉన్నారు, రైతుల పరంగా ఉన్నారు. ಯಾವ ಕಾಲಕ್ಕೆ వాళ్ళని ತೀಗುಡಿಸ್ವಾಮಿ ಅಂತ ಹೇಳ್ತಾ ಇದ್ದೆ. ನರಸಿಂಹ ಹತ್ರ ಸೀತಾ ಹೋಗ್ತಾ ಇದ್ದೆ ನಾನು. ನರಸಿಂಹರಾಯರಿಗೆ ಅವ್ರನ್ನ ತೆಗಿಯೋಕ್ಕಾಗೋದಿಲ್ಲ, ಅವರು ಬಡವರ ಪರವಾಗಿದ್ದಾರೆ, ರೈತರ ಪರವಾಗಿದೆ, ಯಾವ ಕಾಲಕ್ಕೂ ಅವ್ರನ್ನ ತೆಗಿಗೂಡುವಂಥ ಹೋರಾಟ ಮಾಡಿದಂಥವನ್ನ. ಅವರು ಋಣದಲ್ಲಿದ್ದೀವಿ. ಅವರ ಆಶೀರ್ವಾದದಿಂದ ಇವತ್ತು ಸಾಕಷ್ಟು ಜನಕ್ಕೆ ನಾನು ಸಹಾಯ ಮಾಡುವಂಥ ಶಕ್ತಿಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನು ಸದಾ ಅವರ ಸಿದ್ಧಾಂತಗಳಲ್ಲಿ ಯಾವ ರೀತಿ ಅವರು ಸಮಾಜ ಸೇವೆ ಮಾಡ್ಕೊಂಬಂದಿದ್ರಿ ಅದನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡ್ತೀನಿ. ವಿಶೇಷವಾಗಿ ಈ ಕುಟುಂಬಕ್ಕೆ ನಾನು ಸರ್ವಂತ ಒಬ್ಬ ಸೇವಕನಾಗಿ ಕೆಲಸ ಮಾಡ್ತೀನಿ, ನನ್ನನ್ನು ಉಪಯೋಗಿಸ್ಕೊಳ್ಳಿ ಅಂತ ಮಧು ಬಂಗಾರಪ್ಪನವ್ರಿಗೆ ಹೇಳ್ತಾ, ಅವರಿಗೆ ಶುಭವಾಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ, ಅದೆಲ್ಲಕ್ಕೂ ಕೂಡ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಆ ತಾಯಿ ತಂದೆ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತೇಳಿ ನಾನು ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.